ಹಾಂ ಹಾಂ ನೀವು ಕೂತ್ಕೊಂಡಿದ್ದೀರ ಅನ್ಸುತ್ತೆ. Hello guys, good evening. Welcome to my other motolog. One more motolog. ಇವತ್ತೇನು ಮಾಡ್ತಿದ್ದೀವಿ ಅಂದರೆ ನನ್ನ ಫ್ರೆಂಡ್ದು ಒಂದು ಬರ್ಡೇ ಇದೆ. ಸೊ ವಿ ಆರ್ ಗೋಯಿಂಗ್ ಟು ಸೆಲೆಬ್ರೇಟ್ ಇಟ್. ವೆಲ್ಕಮ್ ಟು ಮೈ ಮೋಟೋ ಬ್ಲಾಗ್. ಇವತ್ತು ಮುಂದೆ ಏನು ಮೋಟೋ ವ್ಲಾಗ್ ಅಂದರೆ ನೈಟ್ ಹೊತ್ತು ಏನು ಮೋಟೋ ವ್ಲಾಗ್ ಮಾಡ್ತಿದ್ದೀವಿ ಅಂದರೆ ನನ್ನ ಫ್ರೆಂಡು ನಾವು ಗೋವಾಕ್ಕೆ ಬಂದಿರೋ ಫ್ರೆಂಡು ಜೊತೆ ಇದ್ನಲ್ಲೊಬ್ಬ ಮೀನು ಅಂತ, ಅವನದು ಬರ್ಡೇ. ಸೊ ವಿ ಆರ್ ಗೋಯಿಂಗ್ ಟು ಸೆಲೆಬ್ರೇಟ್ ಹಿಸ್ ಬರ್ಡೇ. ಸೊ ಯಾಕೆ ಒಂದು ವೀಡಿಯೋಗೆ ಮಾಡಬಾರ್ದು ಅಂತ ಒಂದು ವೀಡಿಯೋ ಮಾಡೋಣ ಅಂತ ನಾನು ಹಂಗೆ ಹೊರಟೆ. ನಮ್ಮ ಹತ್ರ ಈಗ ಸದ್ಯಕ್ಕೆ ಯಾವುದು ಪ್ಲ್ಯಾನ್ಸ್ ಇಲ್ಲ ಬೇರೆ ಕಡೆ ಹೋಗೋಕ್ಕೆ ಪ್ರಾಕ್ಟೀಸ್ಗೆ. ಸೊ ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ನಮ್ಮ ಸರೌಂಡಿಂಗ್ ಏನು ಹಾಕಿದೆ ಅಂತ ಅದನ್ನು ಒಂದು ವೀಡಿಯೋ ಮಾಡೋದು ಹಾಕೋಣ ಅಂದ್ಬಿಟ್ಟು ಒಂದು ಮೋಟೋ ಬ್ಲಾಗ್. ಸೊ ನಾವೀಗ ಬಂದ್ಬಿಟ್ಟು ಎಲ್ಲಿದ್ದೀವಿ ಅಂದರೆ ಹೊಸಕೋಟೆಲಿದ್ದೀವಿ. ಇಲ್ಲೊಂದು 10-15 ಕಿಲೋಮೀಟ್ರಲ್ಲಿ ನಮಗೊಂದು ಡಾಬಾ ಇದೆ. ಕೂತ್ಕೊಳ್ಳಿ ಅಕ್ಕ. ಹಾಂ ಸರಿ ಅಕ್ಕ. ಕಾಲು ಇಲ್ಲಿ ಇದನ್ನ ಮೇಲೆ ಇಟ್ಬಿಟ್ಟು ನಿಂತ್ಕೊಂಡು ಹಿಂಗೆ ಇಳಿಬೇಕು. ನಿಮ್ಮ ಥರ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹಾಂ, ನೀವು ಇಳಿಬೇಕಾದ್ರೆ ಈಸಿ ಆಗುತ್ತೆ ನಿಮಗೆ. ಮೇಡಮ್ come here. I'll tell you, come. Like you sit now always. Like that only. Give. For akka ke liye. Huh? Yeah. You got it, nah? That's what I told. Congratulations, brother. Congratulations. ಎಲ್ಲಿದ್ದಾರೆ ಅಂತವರು? ಹಲೋ ಗೈಸ್. ಸೊ ನಾವಿವಾಗ ಬಂದ್ಬಿಟ್ಟು ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಆಲ್ಡೋಸ್ ಅಂತ ಒಂದು ಪ್ಲೇಸ್ ಇದೆ ಹೊಸಕೋಟೆಯಿಂದ ಒಂದು 15 ಕಿಲೋಮೀಟ್ರು. ಯುವರ್ ಅಂಗ್ರಿ ವಿಲ್ ಗೋ. ಸೊ ನಮ್ಮ ಹಿಂದೆ ಕೂತ್ಕೊ ಬರ್ತಿರೋದು ಯಾರು ಅಂದರೆ ಬೇರೆ ಯಾರು ಅಲ್ಲ, ನಮ್ಮ ಕ್ಲೋಸ್ಡು ಆರ್ಟ್ ಶಾಲಿನಿ. ಸೊ ನಾನು ಅಲ್ಲಿ ತೋರಿಸ್ಬಿಟ್ಟು ಒಂದು ರೆಸ್ಟೋರೆಂಟ್ ಇದೆ, ಅಂದರೆ ಡಾಬಾ ಇದೆ. ಸೊ ನಮ್ಮದು ಅದು ಬಂದ್ಬಿಟ್ಟು ಅಡ್ಡ, ನಮ್ಮ ಅಡ್ಡ ಅದು. ಯಾವುದೇ ಪಾರ್ಟಿ ಆಗಲಿ ಯಾವುದೇ ಬರ್ಡೇ ಆಗಲಿ ಏನೇ ಇದ್ದರೂ ಸಹ ನಾವು ಅಲ್ಲಿಗೆ ಹೋಗೋದು. ಸೊ ಇಟ್ಸ್ ಎ ನೈಸ್ ಪ್ಲೇಸ್ ಆ್ಯಂಡ್ ಏನೋ ತುಂಬ ಲೆಸ್ ಪ್ರೈಸಿಗೆ ಒಳ್ಳೊಳ್ಳೆ ಅಮೌಂಟ್ ಸಿಗುತ್ತೆ. ಸೊ ನೋಡೋಣ, ನಿಮ್ಗೆ ಹೋಗ್ತಾ ನಾನು ಕನ್ಫರ್ಮ್ ಮಾಡ್ತೀನಿ ಎಲ್ಲಿ ಏನು ಅಂತ ನಿಮಗೆ ನಾನು ಲೊಕೇಶನ್ ಕೊಡ್ತೀನಿ. ಇದು ಯಾವುದೇ ಪ್ರಮೋಷನ್ ಏನಿಲ್ಲ, ನಮ್ಗೆ ಇಷ್ಟ ಆಗಿರೋ ಜಾಗ, ಊಟ ಚೆನ್ನಾಗಿರುತ್ತೆ, ಸ್ವಲ್ಪ ಖಾರ ಜಾಸ್ತಿ ಇರುತ್ತೆ ಅಷ್ಟೇ, ಬೇರೆ ಏನಿಲ್ಲ. ಇಲ್ಲಿಂದ ರೈಟ್ ತೊಗೋಬೇಕು ನಾವೀಗ. ನೀರು ಫುಲ್ ಮಳೆ ಗಿಳೆ ಎಲ್ಲ ಸಾಡಾಗ್ಬಿಟ್ಟೈತೆ. ಈ ರೋಡಲ್ಲಿ ಹೆಂಗಪ್ಪ ಹೋಗೋದು, ಫುಲ್ ಚರಂಡಿ. ಓಕೆ ಗೈಸ್, ಸೊ ಇದೇ ಕಾರಣ ನಾವೀಗ ಬಂದ್ಬಿಟ್ಟು ಹೋಗ್ತಾಯಿದ್ದೀವಿ. ಆದಷ್ಟು ಬೇಗ ಹೋಗೋಣ. ಇನ್ನೊಂದು 15 ನಿಮಿಷ ಅಷ್ಟೇ ರೈಡು. ಫುಲ್ ಚರಂಡಿ ಇದು, ನಮಗೆ ಕಾಲೆಲ್ಲ ಚರಂಡಿ ಆಗ್ಬಿಡ್ತು. ಸಿಂಗಲ್ ರೈಡ್ ಇದು, ಸಿಂಗಲ್ ರೈಡ್ ಅಂತೀನಿ, ಸಿಂಗಲ್ ಒಂದು ನಾರ್ಮಲ್ ಬರ್ಡೇ ಸೆಲೆಬ್ರೇಷನ್ದು ಬ್ಲಾಗ್ ಆಗಿರುತ್ತೆ ಇದು. ನನಗೆ ಗೊತ್ತಿರೋಂಗೆ ಬೇರೆ ಏನಿರೋದಿಲ್ಲ, ಜಾಸ್ತಿ ಏನಿರೋದಿಲ್ಲ.
ನಮ್ಮದು ನೆಕ್ಸ್ಟ್ ವೀಡಿಯೋ ಇಲ್ಲ, ನಾನು ಮಾಡೋಕ್ಕೆ ಅಪ್ಡೇಟ್ ಮಾಡೋಕ್ಕೆ, ಅದಕ್ಕೋಸ್ಕರ ನಾನು ಇದು ಮಾಡ್ತಾಯಿದ್ದೀನಿ ಅಷ್ಟೇ. ಇವರು ಓಕೆ ಪಕ್ಕ? I was talking to camera. It's recording. It's recording only normally. Okay. Now also you can hear. The camera is recording your voice. Yeah. What? Wow. ಓಕೆ ಗೈಸ್, ಹಂಗೆ ಹೋಗ್ತಾ ಇದ್ದೀವಿ ಫುಲ್ ಆಫ್ ರೋಡಿಂಗ್ಗೆ, ಅಂದರೆ ಆಲ್ಮೋಸ್ಟ್ ಆಫ್ ರೋಡಿಂಗ್. ನಮ್ಮ ಗಾಡೀಲಿ ಒಂದು ಪೆಟ್ರೋಲ್ ಇದೆ, ನೋಡೋಣ ಹೋಗಿ ಬರುತ್ತಾ ಅಂತ. ನಾವು ಸ್ವಲ್ಪ ಬಜೆಟ್ ಸ್ವಲ್ಪ ಟೈಟ್ ಆಗಿಬಿಡುತ್ತೆ. ನಮ್ಮ ಗೋವಾ ಟ್ರಿಪ್ಪು ಬಂದಮೇಲೆ ನಾವು ಬಜೆಟ್ ರೈಡ್ ಅಂತ ಹೊಡೆದಿದ್ದು ಗೋವಾ ಟ್ರಿಪ್ಪು, ಬಟ್ ಅದು ಹೋಗಿ ಮುಗ್ದಿದ್ದು ಎಲ್ಲಿಗೂ. ನಾವು ಒಂದು 10,000 ರೂಪಾಯಿ ಆಗುತ್ತೆ ಅಂದ್ಕೊಂಡಿದ್ವಿ, ಅದೊಂದು 15,000 ರೂಪಾಯಿ ಆಯಿತು. ಪರವಾಗಿಲ್ಲ. ಸರಿ ಗಾಯ್ಸ್, ಸೆನ್ಸಲ್ಲಿ ಇಂಗ್ಲೀಷ್ ಮಾತಾಡ್ತೀನಿ. ಅವಳು ಬಂದು ಬಿಹಾರಿ, ಅವಳಿಗೆ ಕನ್ನಡ ಬರೋದಿಲ್ಲ. ಅವಳಿಗೇನಿದ್ರು ಇಂಗ್ಲೀಷು ಹಿಂದಿ ಅಷ್ಟೇ, ಕನ್ನಡ ಕಲಿತಾವಳು ಇವಾಗ ತಾನೇ. ನಾವು ಕಲಿಸ್ಕೊಡ್ತಿದ್ವಿ, ನಾವು ಬಿಡ್ತೀವಾ ಕನ್ನಡ ಕಲಿಸ್ತಾರೆ ಬಿಡ್ತೀವಾ. ಸೊ ಶಿ ಈಸ್ ಲರ್ನಿಂಗ್, ಅಂದರೆ ಸ್ವಲ್ಪ ಕಲಿತಾವಳೆ. ಅವ್ರು ದಾಟಿದ್ವಾ ಬಂದ, ನನಗೂ ಗೊತ್ತಿಲ್ಲ ದಾರಿ. ನನಗೆ ಎಷ್ಟೇ ಸಲ ಬಂದರೂ ನಂಗೆ ದಾರಿ ಮರ್ತೋಗ್ಬಿಡ್ತಿದ್ದು, ಅದೊಂದು ಪ್ರಾಬ್ಲಮ್ ಇದೆ ನನಗೆ. ನಂಗೆ ದಾರಿಗಳು ಜಾಸ್ತಿ ನೆನಪಿರೋದಿಲ್ಲ. ಗಾಡಿ ಓಡಿಸೋರಿಗೆ ಮೈನ್ ಇರಬೇಕಿರೋದೇ ದಾರಿಗಳು ನೆನಪಿರಬೇಕು, ಹೋಗಿದ್ದ ಜಾಗ ನೆನಪಿರಬೇಕು. ನನಗೆ ಅದೇ ಪ್ರಾಬ್ಲಮ್ಮು. ನಾನು ಹೋಗಿದ್ದ ಜಾಗ ನೆನಪಿರುತ್ತೆ, ಬಟ್ ಹೋಗಿದ್ದ ದಾರಿ ನನಗೆ ನೆನಪಿರೋದಿಲ್ಲ. ಸೊ ಮುಂದೆ ಹೋಗ್ತಾ ಇದ್ದಾರೆ ನಮ್ಮ ರಚಿತಾ ಅಕ್ಕ, ಕಷ್ಟಪಡ್ತಾರೆ ಬೈಕಲ್ಲಿ. ಮುಂದೆ ಸ್ವಾಮಿ ಕೂತಿದ್ದಾರೆ, ಅಂದರೆ ನಮ್ಮ ಶಬರಿ ಸ್ವಾಮಿಗಳು, ಅವ್ರು ಮಾಲೆ ಹಾಕಿದ್ದಾರೆ. ಸೊ ಹಂಗಾಗಿ ಅವರು ಅದರಲ್ಲಿ ಇದ್ದಾರೆ. ಅವ್ರೇನು ತಿನ್ನೋದಿಲ್ಲ ಅನ್ಸುತ್ತೆ, ಹೋದ್ಮೇಲೆ ನೋಡ್ಬೇಕು ಏನು ಕತೆ ಅಂತ. ಇವತ್ತು ಬಂದು ಬರೀ ಇಬ್ಬರೇ ನಾನ್ ವೆಜ್ ಅನ್ಕೋತೀನಿ, ನಾನು ಬಂದೆ, ಅಕ್ಕ, ಇನ್ನು ಯಾರೂ ಇಲ್ಲ ಅನಿಸುತ್ತೆ. ಓಕೆ ಗೈಸ್, ನಾನು ಇನ್ನೊಂದು ಆಲ್ಮೋಸ್ಟ್ ಏನು ತಲುಪಕ್ಕಾಯಿತು. ಆಲ್ಮೋಸ್ಟು ಇನ್ನೊಂದು 5 ನಿಮಿಷ 10 ನಿಮಿಷ ಅನ್ಕೋತೀನಿ ಫೋನ್ ಆರಾಮಾಗಿ. ಮುಂದೆ ಹೋಗ್ತಾ ಇರೋದು ಯಾರೂ ಅಲ್ಲ, ಬೇರೆ ಯಾರೂ ಅಲ್ಲ, ನಮ್ಮವರೇ. ಓಕೆ, 5 ನಿಮಿಷ 10 ನಿಮಿಷ ಅಂದೆ, ಆಲ್ರೆಡಿ ರೀಚೇ ಆಗ್ಬಿಟ್ವಿ ನಾವು. ದಿಸ್ ಈಸ್ ದ ಪ್ಲೇಸ್, ಅರ್ಡೋಸ್. ಓಕೆ, ನಮ್ಮ ಹುಡುಗರು ಬಂದರು. You could get on like always you get on ಓಕೆ ಗೈಸ್, ನಾನು ನಿಮಗೆ ನಿಲ್ಲಿಸಿ ಕಂಟಿನ್ಯೂ ಮಾಡ್ತೀನಿ. ಸೊ ದಿಸ್ ಈಸ್ ಅರ್ಡೋಸ್ ಗೈಸ್. ನಮ್ಮ ಹುಡುಗರಲ್ಲಿ ಎಲ್ಲೇ ಇದ್ದಾರೆ. ಹಾಯ್ ಶಾಲಿನಿ. ಹಾಯ್ ಕೋಮಲಾ, ಮ್ಯಾರಿಡ್ ಗರ್ಲ್. ಅವನೇ ಬ್ಯಾಡೆ ಬಾಯ್. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ ಲೇ. ಇವ್ನ್ ಹೆಂಗ ನೋಡೋ, ಹಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ ಅವನೇ. ನನ್ಗೆ ಕರೆಕ್ಟ್ ಆನಲ್ಲಿದೆ ಕಣ. ರೆಡ್ ಮಾರ್ಕ್ ಬರ್ತಿದೆ, ರೆಡ್ ಲೈಟ್ ಬರ್ತಿದೆಯಲ್ವಾ? ಹಾಂ, ಲೆಕ್ಕ ಹಾಕ್ತಿದೆ ಅಂತ ಅರ್ಥ. ಹಾಗಾರೆ ಇದು ನಮ್ಮ 210 ಎಕ್ಸ್ಪ್ರೆಸ್ 210 ಓನರು, ಹೊಸ ಗಾಡಿ ಓನರು. ನಾವು ಕ್ಯಾಮ್ರಾ ಒಳಗೆ, ಹೆಲ್ಮೆಟ್ ಒಳಗಡೆ ತೊಗೊಂಡೋಗಿರ್ಬೇಕು. ಓಕೆ ಅಂತ ನೋಡ್ತವ್ರೆ. ಓಕೆ ಓಕೆ, ಪ್ಲೇಸ್ ನೋಡಿ ಗೈಸ್, ಸಖತ್ತಾಗಿದೆ, ಚೆನ್ನಾಗಿದೆ ಪ್ಲೇಸ್. ಮೀನು ಅವ್ನು ನಿಂತ್ಕೋ, ವಿಡಿಯೋ ತೆಗಿತೀನಿ. ಅವ್ರದ್ದು ಕೇಳೋಣ ಒಂದ್ಸಲ. ಏನೋ ತೋರಿಸ್ಬಿಟ್ಟ ಸಿನಿಮಾದಲ್ಲಿ
ಅವನು ಕಾರ್ದ ಹೆಡ್ಲೈಟ್ ಆಫ್ ಮಾಡ್ಬಿಟ್ಟು ಡ್ರರ್ ಅಂತ ಓಡಿಸ್ಕೊಂಡು ಅವ್ನ ಬೈಕ್ ನೋಡಿದ್ರೆ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿವರೆಗೂ ಸೇರ್ತೀನಿ ಇಲ್ಲೆಲ್ಲ ಪಾಠ. ಓಕೆ ಓಕೆ ಗೈಸ್, ನಾನು ಕಂಟಿನ್ಯೂ ಮಾಡ್ತೀನಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಟು ಯು. ಆಡಿ ಕಟ್ಟಾಗಿರ ಕೇಕು. ಅಕ್ಕ